ಅದು ಎಲ್ಲೋ ಒಂದು ಕಡೆ ಮನ್ಸನ್ನು ನನಗೆ ಯಾವಾಗವಾಗ ನೊಂದ್ಕೊಳ್ತಾ ಇರ್ತೀನಿ ನಾನು. ಏನಕ್ಕಪ್ಪ ಅಂದರೆ ದೇವರೇ ನೀನು ಎಲ್ಲ ಥರ ನನ್ಕೊಂಡ್ಬಿಟ್ಟೆ, MLA ಮಾಡಿದೆ, ಮಿನಿಸ್ಟ್ರ್ ಮಾಡಿದೆ, ನಾನು ಕೇಳಿದಲ್ಲೇ ಕೊಟ್ಟೆ, ವಿದ್ಯಾಭ್ಯಾಸ ನನ್ನದು ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಗ ನೊಂದ್ಕೊಳ್ತಾ ಇರ್ತೀನಿ. ನಾನು ನಿಮ್ಗೆ ನೊಂದ್ತಾ ಇದ್ದೀನಿ, ನನ್ನ ಮಕ್ಕಳು ನೊಂದ್ಬಾರ್ದು ಅಂತ ಹೇಳ್ಬಿಟ್ಟು 2005 ಮೊದಲೇ ಬಾರಿ MLA ಆಗುವಾಗ ನಾನು ಘೋಷಣೆ ಮಾಡಿದ್ದಾರೆ, ಯಾರು ನಮ್ಮ ಮಕ್ಕಳು 95% ಅಬೌವ್ SLC ಅಂತ ತಗೊಂತಾರೆ. ಏನಕ್ಕಂದರೆ SLC ಅವ್ರನ್ನ ಏನಕ್ಕೆ 2 ವೀಲರ್ ಕೊಡ್ತೀವಿ, PUC ಏನಿಗೆ 2 ವೀಲರ್ ಕೊಡ್ತೀವಿ ಅಂದರೆ ಮನುಷ್ಯ ಏನಾರು ಅವ್ನು ಆಗಬೇಕಾದ್ರೆ IAS ಇರಲಿ, IPS ಇರಲಿ, KS ಇರಲಿ, ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಚಾರ್ಟರ್ಡ್ ಅಕೌಂಟ್ ಆಗಲಿ, ಅವ್ನು ಏನಾಗಬೇಕಾದ್ರೆ ಏನಾಗ್ತದೆ 3 ಮೆಟ್ಲು ಹತ್ತಬೇಕಾಗ್ತದೆ. ಅವನು ಮದುವೆ ಆಗಿ 7th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಏನಾಗ್ತದೆ, 7th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕಾದ್ರೆ ಅವಾಗ ಹೈಸ್ಕೂಲ್ ಹೋಗ್ತಾನೆ, 8th 9th ಪಾಸ್ ಆಗ್ತದೆ. ಅದಾದಮೇಲೆ 10th ಸ್ಟ್ಯಾಂಡರ್ಡ್ ಕಂಪಲ್ಸರಿ. ಆ 10th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಏನಾಗ್ತದೆ 2ನೇ ಮೆಟ್ಲು ಹತ್ತಂಗೆ. 3ನೇ ಮೆಟ್ಲು ಯಾವುದಪ್ಪ ಅಂದರೆ ಫಸ್ಟ್ ಇಯರ್ PUC ಅಷ್ಟಿಲ್ಲ, ಹೆಂಗೋ ಪಾಸ್ ಆಗ್ತಿದ್ದಾರೆ. ಸೆಕೆಂಡ್ ಇಯರ್ PUC ಪಾಸ್ ಆದರೆ ಆಮೇಲೆ ಅವ್ರ ತೀರ್ಮಾನ ಆಗ್ತದೆ. ಅಂದರೆ ಎಲ್ಲರಿಗಿಂತ ಮುಖ್ಯ ಈ 3 ಮೆಟ್ಲು ಭಾಳ ಮುಖ್ಯ. ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ನಾನು ವಿಜಯನಗರದಲ್ಲೇ ಇದ್ದೀನಿ, ಬಳ್ಳಾರಿಯಲ್ಲಿದ್ದೀನಿ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಬ್ಬ ಕರ್ನಾಟಕಕ್ಕೆ PUCಯಲ್ಲಿ ಟಾಪರ್ ಬಂದಿದ್ದಾಳೆ. 625ಗೆ 625 ತೊಗೊಂಡಿದ್ದೆ. ಅವಳನ್ನು ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟೆ. ನಾನು 5 ಲಕ್ಷ ಬಹುಮಾನ ಕೊಟ್ಟು ಒಂದು 2 ವೀಲರ್ ಬೈಕ್ ಕೊಟ್ಟು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಮುಂಚೆ ಮಕ್ಕಳಿಗೆ ಎನ್ಕರೇಜ್ ಮಾಡೋಕ್ಕೆ. ಯಾರೋ ಒಂದು ಮಗು ಬಂದಿತ್ತು, ಸರ್ ನಾನು ನಿಮ್ಮ ಕ್ಷೇತ್ರದಲ್ಲೇ ಈ ಏರಿಯಾದಲ್ಲೇ ನಾನು 94% ತೊಗೊಂಡಿದ್ದೀನಿ, ನನ್ನ 2 ವೀಲರ್ ವೆಹಿಕಲ್ ಸಿಗ್ತಿದೆ ಅಂತ. ಇಲ್ಲಮ್ಮ ಅಬೌಟ್ 95 ಯಾರು ತೊಗೊಂಡಿದ್ದಾರೆ ಅವ್ರು ಮಾತ್ರ ಕೊಡೋಂತ. ಅಂದರೆ ಇದು ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ನಾನು MLA ಆಗಿದ್ದೀನಿ, ನನ್ನ ಕರ್ತವ್ಯ ಆಗ್ತದೆ, ನನ್ನ ಧರ್ಮ ಆಗ್ತದೆ. ನನ್ನ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಎಜುಕೇಷನಲ್ಲಿ ಮುಂದೆ ಬರೋದು ಕಾರಣಕ್ಕೆ ನಾನು ಇದೆಲ್ಲ ಮಾಡ್ತಾ ಇರೋದು. ಆ ಮಗು ಬಂದು ಕೇಳ್ಕೊಂಡು, ಸರ್ ನಾನು 94 ತೊಗೊಂಡಿದ್ದೀನಿ, ನನ್ನ 2 ವೀಲರ್ ವೆಹಿಕಲ್ ಕೊಡ್ತಾ ಇಲ್ಲ ಅಂತ. ಇಲ್ಲಮ್ಮ 95 ಅಬೌವ್ ಯಾರು ತೊಗೊಳ್ತಾರೆ ಅವ್ರು ಮಾತ್ರ ಕೊಡೋದು ಅಂತ ಹೇಳ್ತೀವಿ. ಏನಕ್ಕೆ ಇದು ನೋಡಿ ಬರೋ ವರ್ಷದಲ್ಲಿ ಏನಾದ್ರು ಮಾಡ್ತಾರೆ ಮಕ್ಕಳು ಎಲ್ಲ ಒಂದು ನಿರೀಕ್ಷೆ ಇಟ್ಕೊಂಡು, ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ನಮ್ಮ MLA ಅವ್ರು ಏನೋ ಒಂದು ನಮ್ಗೆ ದುಡ್ಡು ಕೊಡ್ತಾರೆ ಅಂತೇಳಿ ಆಸೆಯಿಂದ ಏನು ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ. ಈ ಮಗು ನಾನು ಕೊಟ್ಟಿಲ್ಲ ವೆಹಿಕಲ್ ಏನು ಮಾಡಿ ಕೊಡ್ತಾರೆ, ಭಾಳ ಜನ ಬಂದುಬಿಡ್ತಾರೆ, ನಾನು 90% ತೊಗೊಂಡ್ರು MLA ಹೋದ್ರೆ ಕೊಟ್ಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಮಾಮೂಲಿ ಸುಲಭವಾಗಿ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಅವ್ರಿಗೂ ಅರ್ಥ ಆಗಬೇಕು, ನಾವು 95% ಅಬೌವ್ ತೊಗೊಂಡ್ರೆ ಮಾತ್ರ ಕೊಡ್ತೀವಿ ಅಂತ. ಆ ಮಗು ಮನ್ಸಿಗೆ ಬೇಜಾರು ಮಾಡಬಾರ್ದು, ಏನಕ್ಕೆ ಮುಂದೆ ಮಗು ಬೆಳೆಯೋ ಮಗು ಅದು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಣ್ಣ ಒಂದು ಲ್ಯಾಪ್ಟಾಪನ್ನು ಕೊಟ್ಟಿದ್ದೀವಿ. ನಾನು ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಎಜುಕೇಷನ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಜುಕೇಷನ್ ಇಸ್ ಮಸ್ಟ್. ಅದು ಭಾಳ ಅಭ್ಯರ್ಥಿಲ್ಲ, ಎಲ್ಲಕ್ಕಿಂತ ಶಕ್ತಿಶಾಲಿ ಯಾವುದನ್ನು ಆಸ್ತಿ ಇದೆ ಅದು ಎಜುಕೇಷನ್.